ಕಟೀಲ್ ದೇಶಕ್ಕೆ ಆತಂಕವಾದವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಐಸಿಸ್ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡ್ತೇನೆ. ಈ ದೇಶದ ದೇವರ ಕೋಣೆ ಅದು ಕೇರಳ. ಬಹಳ ಸುಂದರವಾಗಿರ್ತಕ್ಕಂಥ ದೇವರ ನಾಡು ಕೇರಳ. ಶಬರಿಮಲೆಯಲ್ಲಿ ಅಯ್ಯಪ್ಪ, ಗುರುವಾಯೂರಲ್ಲಿ ಶ್ರೀಕೃಷ್ಣ, ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಮಲಗಿರ್ತಕ್ಕಂಥ ನಾಡು ಕೇರಳ. ದೇವತೆಗಳು ಕುಣಿದಾಡಿರ್ತಕ್ಕಂಥ ನೆಲ, ವಿವೇಕಾನಂದರೇ ಮೆಚ್ಚಿರ್ತಕ್ಕಂಥ ನೆಲ ಕೇರಳ. ಶಂಕರಾಚಾರ್ಯರಿಂದ ಹಿಡಿದು ನಾರಾಯಣ ಗುರುಗಳಂಥ ಆಧ್ಯಾತ್ಮ ಕ್ರಾಂತಿ ಪುರುಷರು ಹುಟ್ಟಿರ್ತಕ್ಕಂಥ ಕುಣಿದಾಡಿರ್ತಕ್ಕಂಥ ನೆಲ ಕೇರಳ. ಇವತ್ತು ಕಳೆದ ಕೆಲವು ದಿನಗಳಿಂದ ಆ ರಾಜ್ಯದಲ್ಲಿ ಐಸಿಸ್ನ ಉಗ್ರವಾದದ ವಾಸನೆಗಳು ಕೇಳಿ ಬರ್ತಾ ಇದ್ದಾವೆ. ಕಳೆದ ಈ ದೇವರ ನಾಡಿನಲ್ಲಿ ಇಸ್ಲಾಮಿಕ್ ಉಗ್ರವಾದ ನೆಲೆಯೂರುತ್ತಿರುವುದು ಅತ್ಯಂತ ಕಳವಳಕ್ಕೆ ಕಾರಣವಾಗಿದೆ. ಕೇರಳ ಮಾತ್ರವಲ್ಲ, ಇದರಿಂದ ಇಡೀ ದೇಶದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನನ್ನ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಕಾಸರಗೋಡು, ಈ ಒಂದು ಜಿಲ್ಲೆಯ ಒಂದು ಪಡನ್ನ ಅನ್ನತಕ್ಕಂಥ ಒಂದು ಗ್ರಾಮದಿಂದ 16 ಜನ ಇವತ್ತು ಐಸಿಸ್ನ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಪತ್ರಿಕೆಯಲ್ಲಿ ವರದಿಯಾದಂತೆ ಸುಮಾರು 20ಕ್ಕೂ ಅಧಿಕ ಯುವಕ ಯುವತಿಯರು ಕಾಣೆಯಾಗಿದ್ದು ಅವರೆಲ್ಲರೂ ಇಸ್ಲಾಮಿಕ್ ಉಗ್ರವಾದಕ್ಕೆ ಸೇರ್ಪಡೆಯಾಗಿರುವುದಾಗಿ ತಿಳಿದು ಬಂದಿರುತ್ತದೆ. ಅವರುಗಳಲ್ಲಿ 11 ಜನ ಸಿರಿಯಾದಲ್ಲಿರುವ ಇಸ್ಲಾಮಿಕ್ ಭಯೋತ್ಪಾದನಾ ಶಿಬಿರದಲ್ಲಿರುವುದಾಗಿ ಹೇಳಲಾಗುತ್ತಿದೆ. ಈ ಗುಂಪಿನಲ್ಲಿ ಒಬ್ಬ ವೈದ್ಯ ದಂಪತಿಗಳು, 4 ಜನ ಬಿಟೆಕ್ ಪದವೀಧರರು, 3 ಜನ ಹೆಂಗಸರು, 2 ಮಕ್ಕಳು ಇದ್ದಾರೆಂದು ವರದಿಯಾಗಿದೆ. ಇವರೆಲ್ಲರೂ ಕೇರಳದ ಕಾಸರಗೋಡು, ಪಾಲಕ್ಕಾಡ್ ಜಿಲ್ಲೆಗಳಿಗೆ ಸೇರಿದವರಾಗಿರ್ತಾರೆ. ಇವರು ಅಫ್ಘಾನಿಸ್ತಾನದ ಸಿರಿಯಾ ಭಯೋತ್ಪಾದಕ ಶಿಬಿರಗಳಲ್ಲಿದ್ದಾರೆಂದು ತಿಳಿದು ಬಂದಿದೆ. ಅದರಲ್ಲಿ ನಿಮಿಷಾ ಎನ್ನುವಂತ ಹಿಂದೂ ಯುವತಿ, ನಿಮಿಷಾ ಅನ್ನುವಂತ ಹಿಂದೂ ಯುವತಿ ಕಾಣೆಯಾಗಿದ್ದು ಅವರು ಕಳೆದ ಹಲವಾರು ವರ್ಷಗಳಿಂದ ಗರ್ವಾಪ್ಸಿಯ ಬಗ್ಗೆ ಮಾತನಾಡುವಂತ ಜನ, ದೇಶದಲ್ಲಿ ಬೊಬ್ಬೆ ಹೊಡೆಯುವಂತ ಜನ, ಅಲ್ಲಿ ಅಲ್ಲಿದ್ದಾಗಲೂ ಮೌನ ಭಾವಗಳಾಗಿ ವರ್ತನೆಯನ್ನು ಮಾಡ್ತಿರೋದ್ರಿಂದ ಈ ರಾಜ್ಯದಲ್ಲಿ ಕಾಣೆಯಾಗಿರ್ತಕ್ಕಂಥ ಜನ. ನನ್ನ ಜಿಲ್ಲೆಯಲ್ಲೂ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಒಬ್ಬಳು ವಿದ್ಯಾರ್ಥಿನಿ ಇವತ್ತು ಕಣ್ಮರೆಯಾಗಿದ್ರೆ ಹಿನ್ನೆಲೆಯಲ್ಲಿರ್ತಕ್ಕಂಥ ಅಂಶಗಳನ್ನ ಇದರ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಂಡಿದೆ, ಈ ದೇಶದಲ್ಲಿ ಎಷ್ಟು ಜನ ಐಸಿಸ್ಗೆ ಸೇರಿದ್ದಾರೆ, ಕೇರಳ ರಾಜ್ಯ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಅದೇನು ಮಾಡಿದೆ ಅನ್ನುವಂಥ ಅಂಕಿಅಂಶಗಳ ಜೊತೆಗೆ ಇದಕ್ಕೆ ಕಾರಣರಾದವರನ್ನ ಶಿಕ್ಷೆ ಪಡಿಸಬೇಕು ಅಂತ ಹೇಳುವಂಥದ್ದನ್ನ ಲೋಕಸಭೆಯ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ.